ಯಾಕೆ ವಿರಾಟ್, ಏನಾಯ್ತು? ನೋಡಪ್ಪ, ನನ್ನ ಮಗಳು ನಿನಗೋಸ್ಕರನೇ ಕಾಯ್ತಾ ಇದ್ದಾಳೆ. ಉಸಿರಾಡಕ್ಕೂ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಅಂತ ನೋಡು. ಅಯ್ಯೋ, ವಿರಾಟ್ 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 ಏನ್ ಮಾಡ್ತಿದ್ಯಾ? ವಿರಾಟ್ ಏನ್ ಮಾಡ್ತಿದ್ಯಾ? ಏ ವಿರಾಟ್, ವಿರಾಟ್ ನಿಲ್ಸು, ಏನ್ ಮಾಡ್ತಿದ್ಯಾ ವಿರಾಟ್? ಏ ಯಾಕೋ ಹೀಗ್ ಮಾಡ್ತಿದ್ಯಾ? ನಾನು ಬಂದಿರೋ ಕೆಲಸ ಮರ್ತ್ಬಿಟ್ಟಿದೆ. ಇವಳನ್ನ ವಿರಾಟ್, ವಾಟ್ಸ್ ರಾಂಗ್ ವಿತ್ ಯು? ಹ್ಯಾವ್ ಯು ಗಾನ್ ಮ್ಯಾಡ್? ಸಾವಿನ ಕಾಯ್ತಿರೋಳ್ ಮುಂದೆ ನೀವು ಮಾಡ್ತಿರೋದೇನು ವಿರಾಟ್? ನಿಮಗೋಸ್ಕರ ಉಸಿರನ್ನ ಬಿಗಿ ಹಿಡ್ಕೊಂಡು ಕಾಯ್ತಿದ್ದಾಳೆ ಅಂತವಳ ಮುಂದೆ ನೀವ್ ಹೇಗ್ ನಡ್ಕೊಂಡ್ರೆ? ಸಾವಿನ ದಾರಿ ನಾನು ನೋಡೋದಲ್ಲ, ಸತ್ತೋಗ್ಬಿಡ್ಲಿ. ವಿರಾಟ್, ವಿರಾಟ್ ಏನಾಗಿದೆ ನಿಮ್ಗೆ? ಯಾಕೆ ತಾಳ್ಮೆಗೆಟ್ ಮಾತಾಡ್ತಿದ್ದೀರಾ? ನಿಮಗಾಗ್ಲೇ ಹೇಳ್ದೆ ತಾನೆ, ತಾಳಿ ಕಟ್ಟೋದಕ್ಕೆ ನಿಮ್ಮನ್ನ. ಸುಳ್ಳು ನಾನು ನಿಜ ಮಾಡಿ ನಂಬಿಸ್ತಿದ್ದಾಳೆ ಇವಳು. ನಮಗ್ ಹಾಲು ಯಾವುದು, ಸುಣ್ಣದ ನೀರು ಯಾವುದು ವ್ಯತ್ಯಾಸ ಗೊತ್ತಿಲ್ಲ ಅಂತ ಮತ್ತೆ ಮತ್ತೆ ನಮ್ಮನ್ನ ಪ್ರಪಾತಕ್ಕೆ ತಳ್ಳಕ್ ಹೋಗ್ತಿದ್ದಾಳೆ ಸಿಂಧು ಇವಳು. ಏನಾಯ್ತು? ಏನ್ ಹೇಳಿ? ಸುಳ್ಳು, ಬರೀ ಸುಳ್ಳು. ಎಳೆ ಮೇಲೆ ಎಳೆ. ಇನ್ನು ಎಷ್ಟು ಸುಳ್ಳು ಹೇಳ್ತೀಯ ನೀನು? ಮೊದಲು ನನ್ನ ಪಡ್ಕೊಳ್ಳೇಬೇಕು ಅಂತ ನನ್ನ ಫಸ್ಟ್ ನೈಟ್ ರೂಮಿಗೆ ಬಂದೆ. ಆಮೇಲೆ ಪ್ರೆಗ್ನೆಂಟ್ ಅಂತ ನಾಟಕ ಮಾಡಿ ಸಿಂಧುಗೆ ಮಗು ನನ್ನ ಹೊಟ್ಟೆಲಿದೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದೆ. ನನ್ನ ಮದುವೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟೆ. ಹೋಗ್ಲಿ, ಎಲ್ಲ ಅಲ್ಲಿಗೆ ಬಿಟ್ಬಿಡೋಣ ಅನ್ಕೊಂಡ್ರೆ ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೇಬೇಕು ಅಂತ ಹಠಕ್ ಬಿದ್ದೆ. ನನಗೆ ಸಾಯೋ ಸ್ಥಿತಿಯಲ್ಲಿದ್ದೀನಿ, ಸತ್ತೇ ಹೋಗ್ತೀನಿ ಅಂತ ಮತ್ತೆ ಸುಳ್ಳು ಹೇಳ್ತಾ ಇದೀಯಾ? ಸುಳ್ಳ? ವಿರಾಟ್, ಇಲ್ಲಪ್ಪ, ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ. ನನ್ನ ಮಗಳು ಸತ್ತೋಗ್ತಾಳೆ ಅಲ್ವಾ? ಯಾಕತ್ತೆ ಮಾವಂಗೆ ನಿಜ ಹೇಳಿಲ್ವಾ ನೀವು? ಅತಿಗೆ, ನನ್ ಮಗಳನ್ನ ಮದ್ವೆ ಮಾಡ್ಕೋಬೇಕಾಗತ್ತೆ ಅಂತ ಸಿಂಧು ವಿರಾಟ್ ನಾಟಕ ಮಾಡ್ತಾ ಇದ್ದಾರೆ. ನಾಟಕ ಯಾರು ಆಡ್ತಿದಾರಂತ ಈಗಲೇ ಹೇಳ್ತೀನಿ. ಗೀತಾ, ಬೇಗ ಬಾ, ಇಶಾನಿ ಪೇಷಂಟ್ ರೂಮಿಗೆ ಬಾ. ಇಲ್ಲಿ ಕನೆಕ್ಟ್ ಆಗಿರೋ ಮೀಟ್ರಲ್ಲಿ ಹಾರ್ಟ್ ರೇಟು, ಪಲ್ಸ್ ರೇಟು ಸಡನ್ ಆಗಿ 40ಕ್ಕಿಂತ ಕಮ್ಮಿ ಬರಬೇಕು. ಹಾಗೆ ಹೋಗ್ತಾ ರೀಡಿಂಗ್ಸ್ ಕಮ್ಮಿ ಬರೋ ಹಾಗೆ ಸೆಟ್ ಮಾಡಬೇಕು. ಬೇಗ ನೀನಿಲ್ಲಿ ಬಂದು ಮಾನಿಟರ್ ಮಾಡು. ಸರಿ ಗೀತಾ, ಬೇಗ ಬಾ, ಲೇಟ್ ಆದ್ರೆ ಕಷ್ಟ ಆಗುತ್ತೆ. ನಾವ್ ಈಶಾನಿ ಸತ್ತೋಗ್ತಾಳೆ ಅಂತ ಭಯ ಪಡ್ತಾ ಇದ್ರೆ ಇಲ್ಲಿ ಇಂಥ ಕೆಲಸ ಮಾಡ್ತಿದ್ದೀರಾ? ಇರಿ, ಈಗಲೇ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸರ್ 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 ಪ್ಲೀಸ್ ಸರ್, ಹಾಗೆಲ್ಲ ಮಾಡಬೇಡಿ ಸರ್. ನನ್ನ ಕೆಲಸ ಹೋಗುತ್ತೆ. ನನ್ನ ಕೆಲಸ ಹೋದ್ರೆ ಮನೇಲಿ ತಂಗಿ ತಮ್ಮ ಜವಾಬ್ದಾರಿ ಎಲ್ಲ ನೋಡ್ಕೊಳ್ಳೋ ಕಷ್ಟ ಆಗುತ್ತೆ ಸರ್. ಪ್ಲೀಸ್ ಸರ್. ಇಂಥ ಕೆಲಸ ಮಾಡ್ತಾರಾ? ಸರ್, ಅದು ದುಡ್ಡಿನ ಆಸೆಗೆ ಈ ಕೆಲಸ ಮಾಡೋಕೆ ಒಪ್ಕೊಂಡ್ಬಿಟ್ಟೆ. ಸರಿ, ನಿಮಗೆ ಹೀಗೆ ಮಾಡಕ್ ಯಾರು ಹೇಳಿದ್ದು? ಈ ರೀತಿ ಮಷಿನ್ ಸೆಟ್ ಮಾಡಕ್ ಯಾರು ಹೇಳಿದ್ದು? ನೀವು ಹೀಗೆ ಸುಮ್ಮನಿದ್ರೆ ನಾನು ಪೊಲೀಸವ್ರನ್ನ ಕರಿಬೇಕಾಗುತ್ತೆ. ಸರ್ ಬೇಡ ಸರ್, ನಿಜ ಹೇಳ್ಬಿಡ್ತೀನಿ. ಇದನ್ನೆಲ್ಲ ಮಾಡೋಕೆ ಇಶಾನಿ ಮೇಡಮ್ ಮತ್ತೆ ಅವ್ರ ಅಮ್ಮ ತ್ರಿಲೋಚನಾ ಮೇಡಮೇ ಹೇಳಿದ್ದು.